ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಶೇಂಗಾ ಕಾಳದ ಚಟ್ನಿ ಅದನ್ನು ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದು ನಾವು ದೋಸೆಗೆ, ಇಡ್ಲಿಗೆ, ಆಮೇಲೆ ರಾಗಿ ಮುದ್ದೆಗೆ, ಈ ಥರ ಜೋಳದ ಮುದ್ದೆಗೆ, ಎಲ್ಲ ಮುದ್ದೆಗೂ ಸಹ ಚೆನ್ನಾಗಿ ಇದು ಹೊಂದಾಣಿಕೆ ಆಗುತ್ತೆ ಊಟ ಮಾಡೋದಕ್ಕೆ. ದೋಸೆ ಇಡ್ಲಿಗಂತೂ ಇದನ್ನು ಹುಡುಗರು ಅಂದರೆ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಮೊದಲು ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡಿಬಿಡೋಣ. ಶೇಂಗಾ ಕಾಳು ಬೇಕು, ಇದಕ್ಕೆ ಹಸಿಮೆಣಸಿನ್ಕಾಯಿ ಬೇಕು, ಆಮೇಲೆ ಹುಣಸೆ ಹಣ್ಣು ಬೇಕು ಸ್ವಲ್ಪ, ಆಮೇಲೆ ಇದಕ್ಕೆ ನೀವು ಬೆಳ್ಳುಳ್ಳಿ ಹಾಕ್ತೀರಾ ಮನೇಲಿ ಅಂದರೆ ಬೆಳ್ಳುಳ್ಳಿ ತೊಗೊಳ್ಳಿ. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೀನಿ. ಕೆಲವೊಬ್ಬರೆಲ್ಲ ಕರಿಬೇವು ಹಾಕಲ್ಲ, ಸೊ ಕರಿಬೇವು ಸ್ವಲ್ಪ ಹಾಕ್ತೀನಿ ನಾನು. ಉಪ್ಪು ಬೇಕು ಇದಕ್ಕೆ, ಆಮೇಲೆ ಜೀರಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಅದು ಆಪ್ಷನಲ್, ಅದು ಇಲ್ಲ ಅಂದರೆ ಬೇಡ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಹೆಲ್ತ್ ವೈಸೂ ಸಹ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಈ ಒಂದು ಶೇಂಗಾ ಕಾಳನ್ನು ಮೊದಲು ನಾವು ಹೆಂಚಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ಕಲರ್ ಬರೋವರೆಗೂ ಸಹ ನಾವು ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದು ಬಿಡಬೇಕು. ಇದನ್ನು ಇದಾದಮೇಲೆ ಹಸಿಮೆಣಸಿನ್ಕಾಯಿನ ಹುರ್ಕೋಬೇಕು. ಆಮೇಲೆ ಈ ಶೇಂಗಾ ಕಾಳು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿ ಹೀಗೆ ಸಿಪ್ಪೆ ಬರ್ತಾ ಇರಬೇಕು. ಸೊ ಈ ಥರ ತಣ್ಣಗಾದ್ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಜಾರಲ್ಲಿ ನಾವು ಉಪ್ಪಾಕಿ ನಾವು ಅದಕ್ಕೆ ರುಬ್ಕೋಬೇಕು. ಸ್ವಲ್ಪ ರುಬ್ಬಾದ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಂಡು ಚೆನ್ನಾಗಿ ರುಬ್ಬಾದ್ಮೇಲೆ ಉಪ್ಪು ಆಮೇಲೆ ಖಾರ ನಮಗೆ ಸರಿಯಾಗಿದೆಯಾ ಅಂತ ನಾವು ಟೇಸ್ಟ್ ಮಾಡ್ಕೊಳ್ಬೋದು. ಸೊ ಇದು ಎಲ್ಲ ಸಿಪ್ಪೆನ ತೆಗೆದು ನಾವು ರುಬ್ಕೊಳ್ಬಹುದು. ಕೆಲವೊಂದು ಸರಿ ನಾನು ಸಿಪ್ಪೆನೂ ತೆಗೆದೇನೂ ರುಬ್ತೀನಿ, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಎರಡೂ ಟ್ರೈ ಮಾಡಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಸಿಪ್ಪೆ ತೆಗೆದು ನೀವು ಯೂಸ್ ಮಾಡ್ಬೋದು, ಇಲ್ಲ ಸಿಪ್ಪೆ ತೆಗಿಲಾರ್ದೆ ಹಾಗೇನೂ ಸಹ ಚಟ್ನಿ ಮಾಡ್ಕೊಳ್ಬೋದು. ಈ ಒಂದು ಚಟ್ನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಹುಣಸೆ ಹಣ್ಣಿನ ರಸನೂ ಸಹ ಹಾಕಬೇಕು ಇದಕ್ಕೆ. ಸೊ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಇದು ನಮಗೆ ದೋಸೆಗೆ, ಆಮೇಲೆ ಇಡ್ಲಿಗೆ, ಆಮೇಲೆ ಕೆಲವೊಂದು ಸರಿ ಚಪಾತಿಗೂ ಸಹ ತಿಂತಾರೆ, ಆಮೇಲೆ ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೆಲವೊಬ್ಬರು ಒಗ್ಗರಣೆನೂ ಸಹ ಕೊಡ್ತಾರೆ. ನಮ್ಮನೇಲಿ ಒಗ್ಗರಣೆ ಕೊಡಲ್ಲ, ಸೊ ನಾವು ಹಾಗೆ ಯೂಸ್ ಮಾಡ್ತೀವಿ. ಹೀಗೆ ನಾನು ಶೇಂಗಾ ಚಟ್ನಿ ಮಾಡೋದು. ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.